ವಾಟ್ಸಪ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ ನಾನು ಎಲ್ಲಿದ್ದೀನಿ ಅಂತ. ನಾನು ಲೋನಾವಾಳದಲ್ಲಿರೋದು. ಸದ್ಯಕ್ಕೆ 1 ವರ್ಷ ಇಲ್ಲೇ ಎಕ್ಸ್ಪ್ಲೋರ್ ಮಾಡಿದೆ. 1 ವರ್ಷದ ನಂತರ ಮತ್ತೆ ದಾವಣಗೆರೆಗೆ ವಾಪಸ್ ಹೋಗ್ತಿದ್ದೀನಿ. ಹಾಗೆ ತುಂಬ ಜನ ಕೇಳ್ತಿದ್ದಾರೆ MC ಸಾನ್ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ. ಅವನು ನನ್ನ ಕೈಗೂ ಸಿಗ್ತಿಲ್ಲ. ನೋಡೋಣ ಬನ್ನಿ, ಅವನಿಗೆ ಕಾಲ್ ಮಾಡ್ತೀನಿ, ಸಿಗ್ತಾನೆ. ಇದು ನಾನು ಕೂರೋ ಜಾಗ. ಇಲ್ಲೇ ನಾನು ಓದೋದು, ಗೀಚೋದು, ಬರೆಯೋದೆಲ್ಲ ಬಿಟ್ಟರೆ ನನ್ನ ಹಿಲ್ ಸ್ಪಾಟ್ಗಳಿದ್ದಾವೆ, ಅಲ್ಲಿ ಹೋಗ್ತೀನಿ. ಹೋಮ್ ಟೌನ್ ನಮ್ಮೂರಿನ ಅಡಿಗೆ ಮಿಸ್ ಮಾಡ್ಕೊಳ್ತಿದ್ದೀನಿ. ಯಾರ್ಯಾರು ಹಾಸ್ಟೆಲ್ ಹುಡುಗರು, PG ಹುಡುಗರು, ಹೊರಗಡೆ ಕೆಲಸ ಮಾಡ್ತಿರೋರು ಎಷ್ಟು ಜನ ಮಿಸ್ ಮಾಡ್ಕೊಳ್ತಿದ್ದೀರ. ಅಮ್ಮನ ಕೈ ಅಡಿಗೆ ದಾವಣಗೆರೆ ಬಂದು ಫಸ್ಟ್ ತಿನ್ನೋದೇ ಬೆಣ್ಣೆ ದೋಸೆ. ಎಕ್ಸೈಟ್ಮೆಂಟ್ ಏನಿಲ್ಲ, ಆದರೆ ಫುಲ್ಲು ಡೆಸ್ಪರೇಟ್ ಆಗಿದ್ದೀನಿ. ಲೈಫಾಗೆ ಫಸ್ಟು ಟೈಮ್ ಈ ಥರ ನೋಡ್ತಿರೋದು. ಎಲ್ಲೂ ದೂರ ಹೋಗ್ದಿದ್ದನ್ನು ಇಷ್ಟು ದೂರ ಬಂದಿದ್ದೀನಿ. ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ಡೆಸ್ಪರೇಟ್ ಆಗಿಬಿಟ್ಟು ನನ್ಗಳ್ರಿ. 1 ವರ್ಷ ಯಾವ ಫ್ರೆಂಡ್ಸ್ ಇಲ್ಲ, ಏನಿಲ್ಲ. ಹೊರಗಡೆ ಎಕ್ಸ್ಪ್ಲೋರ್ ಮಾಡೋಕೆ ಹೋದಾಗ ಸಿಗೋರು ಫ್ರೆಂಡ್ಸ್ ಆಗಿ ಮತ್ತೆ ವಾಪಸ್ ಒಬ್ಬಂಟಿ ಆದರೂ ಬಿಡಲ್ಲ ಈ ಜರ್ನಿನ. ಬನ್ನಿ, ಇನ್ನೊಂದು ½ ಅವರ್ ಉಳಿದಿದೆ, ಇಲ್ಲಿಂದ ಹೊರಡೋಣ. ನೋಡಿದರೆ ಬಸ್ ಆಗಲೇ ಬಂದಿದೆ. ನಾನು ನೋಡಿದ್ರೆ ಇನ್ನೊಂದು ದಾರಿಯಲ್ಲೇ ಇದ್ದಿದೆ. ಅರೆ ಸೀದಾ ದಾವಣಗೆರೆಯಲ್ಲಿ ಸಿಗುವ. ಇನ್ನು 12 ಅವರ್ ಜರ್ನಿ ಇದೆ. ಬನ್ನಿ, ದಾರಿ ಒಳಗೆ ಕೊನೆಗೂ ದಾವಣಗೆರೆ ರೀಚ್ ಆದೆ. ಬ್ಯಾಗ್ನ ಇಲ್ಲಿಂದ ಶಿಫ್ಟ್ ಮಾಡಿಸಿದೆ. ಮನೆ ಇರೋದು ಈ ರೋಡ್ ಪಕ್ಕನೇ, ಈ ಹೈವೇ ಪಕ್ಕನೇ ಇರೋದು. ಮನೆ ಹೊರಡೋಣ. ಇಲ್ಲಿಂದ ನನ್ನ ಫೇವ್ರೇಟ್ ಸ್ಪಾಟ್ ಬಿಡ್ದು. ಹಿಂಗೆ ಹೋದರೆ ಪುಣೆ, ಹಿಂಗೆ ಹೋದರೆ ಬೆಂಗಳೂರು ಸಿಗುವ. ಆದಷ್ಟು ಬೇಗ ಮತ್ತೆ ಸಿಗುವ. ನಮ್ಮ 2 ಗೆಸ್ಟ್ಗಳನ್ನ ಪರಿಚಯ ಮಾಡಿಸ್ತೀನಿ. ಹಾಗೆ ಒಬ್ಬರು ಮುಖ್ಯವಾದ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ ನಿಮಗೆ. ನಮ್ಮ ಗೆಸ್ಟ್ಗಳು ಇವ್ರ ಹೆಸರು ಶ್ರೇಯಾ ಅಂತ. ಇವ್ರಿಗೆ ನಾನು ತುಂಬ ಹೆದರ್ತೀನಿ. ಅಲ್ಲಿ ಚಿಕ್ಕವರಿದ್ದಾಗ ತುಂಬ ಕ್ಯೂಟ್ ಇದ್ರು ಇವರು. ಇವ್ರು ತೋರಿಸ್ತೀನಿ ನನ್ನ ಫೋಟೋ ಹೇಗಿದ್ರು ಅಂತ. ಇದೊಂದು ಸಮಾಚಾರ ಎಲ್ಲಿ ಹೋಗೋದು ಕಿಚ್ಕೊಡ್ರಿ, ಮುಖ ತೊಳೆದಿನಿ. ಕೊಡ್ರಿ, ಅರ್ಪಿತ ಕೊಡ್ತಾರೆ ಗೊತ್ತು. ಕಾಣ್ತಾವಿಲ್ಲ ಈಗ 95 ವರ್ಷ ಹತ್ತತ್ರ. ಇನ್ನೂ ಹೆಚ್ಚಂತಾರೆ. ಹಳೆಯ ಮನುಷ್ಯರು, ಹಿರಿಯ ಮನುಷ್ಯರು ಇನ್ನೂ ಗಟ್ಟಿ ಅದಾರೆ. ಮಜ್ಜಿಗೆ ಭಾಳ ಫ್ಯಾನ್ಸ್ ಅದಾರೆ ಅವ್ರ ಊರಲ್ಲಿ. ಮರೋಡ ಅಂತ, ಇಲ್ಲಿ ಹುಡುಗನ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಅಲ್ಲಿ ತುಂಬ ಫ್ಯಾನ್ಸ್ ಇದ್ದಾರೆ. ಆರಾಮದಿಲ್ಲಮ್ಮ? ಆರಾಮದೇನಪ್ಪ. ನಾನು ಆರಾಮದಿಲ್ಲ. ಚೆನ್ನಾಗದ್ರಿ ಅಲ್ಲ? ನೀ ಚೆನ್ನಾಗಿದ್ದರೆ ಸಂತೋಷ. ಸಂತೋಷದಿಂದ ನಾನು ಚಂದ ನಿಂದ ನೆನೆಸ್ತಿರ್ತೀನಿ. ನೀವು ಬ್ರಿಟಿಷರು ಎಲ್ಲ ಹೊಲದಾಗೆಲ್ಲ ನಡ್ಕೊಂಡು ಹೋಗಿದ್ರು, ಹೆಂಗೆ ಹೋಗಿದ್ರು ಮಜ್ಜಿ. ಬ್ರಿಟಿಷರು ನೋಡಿದ್ದಾರೆ, ಅದನ್ನೆಲ್ಲ ಹೇಳ್ತಾರೆ. ನಿಮಗೆ ಮಾತಾಡಿಸ್ತೀನಿ ನಮ್ಮ ಅಜ್ಜಿ ಹತ್ರ. ಸಿಗೋಣ ಅಂತ ಹೇಳ್ತಾ ಶುಭವಾಗಲಿ. The next day. ನೋಡ್ರಿ ದೋಸ್ತು, ಲೇಟ್ ಮಾಡ್ದಂಗೆ ಯಾವುದೇ ಟ್ರಿಪ್ಪು ಈಸಿಯಾಗಿ ಮುಗಿಯಲ್ಲ, ಅದು ಮಾತ್ರ ನಿಜ. ಇಲ್ಲಿ ಬಂದು ವೆಯ್ಟ್ ಮಾಡ್ತಿದ್ದೀನಿ, ಇನ್ನಾದರೂ ಬಂದಿಲ್ಲ. ಬಂದ ನೋಡ್ರಿ ಇವಾಗ ಸೂರ ಹೆಲ್ಮೆಟಲ್ಲಿ. ನಮ್ಮ ದೋಸ್ತ ಸಾಹಿತ್ಯ ಡ್ಯಾನ್ಸರ್ ಅಂತ. ಮುಂದೆ ಇನ್ನೂ ಪರಿಚಯ ಮಾಡ್ಸೋಣ. ಏನಂದ್ರು ಅನ್ಸ್ಕೊಂತೀವಿ ನಾವು ಕ್ಯಾಮ್ರಾದಾಗ. ಇವತ್ತು ನಮ್ಮ ದೋಸ್ತ ಬಂದಾನೆ, ಸಂಗಮೇಶ್ ಸಂಗೊಳ್ಳಿ ರಾಯಣ್ಣ. ಬಹಳ ವರ್ಷ ಆದ್ಮೇಲೆ ಹತ್ತತ್ರ 1 ವರ್ಷ ಆದ್ಮೇಲೆ ಬಂದ ಪಾಪ. ಫುಲ್ ಅವ್ನು ಯಾವಾಗ ಹೇಳ್ತಿದ್ದ 3 ದಿನ ಆಯ್ತು ಬಂದೆ. ಒಂದೇ ಹೇಳ್ತಿರೋದು, ನಂಬಕ್ಕೆ ಆಗ್ತಿಲ್ಲ ಬ್ರೋ, ದಾವಣಗೆರೆ ಬಂದು ನಂಬಕ್ಕೆ ಆಗ್ತಿಲ್ಲ. ಇದು ಮಾತ್ರ ಹೇಳ್ತಾನೆ ಇದ್ದಾನೆ. ಅದೇ ಖುಷಿಗೆ ಬೆಳಗ್ಗೆ ನಾವು 5 ಗಂಟೆಗೆ ಒಂದು ಒಳ್ಳೆ ಸರ್ಪ್ರೈಸ್ ಕೊಡ್ತೀವಿ ನಿಮಗೆಲ್ಲ. ಕಾಯ್ತಾ ಇರ್ರಿ. ನೀವೇನಾರು ಮಾತಾಡ್ಲಿ. ಬ್ರೋ ಹೆಂಗಿದ್ದೀರಾ?
ಬಾಯ್ ಬಿಟ್ರೆ ಸ್ವಲ್ಪ ತಾಸಾತ ಇವ್ರಿಗೆ ಕಾಯಕತ್ತೀವಿ ಬಂದ್ರು ನೋಡ್ರಿ ಹುಲಿ ಹುಲಿ ಅಬ್ಬುಲಿ ನೋ ಪ್ಯಾರ್ ಮತ್ತೆ ಬರೋ ಸಮಾಚಾರ. ಹಾಯ್ ಫ್ರೆಂಡ್ಸ್, ಗೆಳೆಯರೇ ಹೇಗಿದ್ದೀರಾ ಎಲ್ಲರೂ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹುಡುಗನ ಚಾನಲ್ಗೆ ಎಲ್ಲರೂ. ಶಾನಿಯಾನ ಲೆಟ್ಸ್ ಗೋ. ಸರ್ಲೆ ಸಾರಿ ಹೆಣ್ಮಕ್ಳಿಗೆಲ್ಲ You know it's serious, we're getting closer, this isn't over. The pressure's on, you feel it, but you got ನಾನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. reading the signs of my body. I'm on tonight, you know my hips don't lie. ಬನ್ನಿ ಗೆಳೆಯರೇ, ಬನ್ನಿ ನಾವು ತೋರಿಸ್ತೀವಿ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಅವನಿಗೆ ವ್ಲಾಗ್ ಮಾಡಕ್ ಬರಲ್ಲ, ನಾನ್ ಮಾಡ್ತೀನಿ ನೋಡ್ರಿ. ಬ್ಯೂಟಿಫುಲ್ ಆಯ್ತು ಬಿಡು. ವ್ಲಾಗ್ ಆದ್ರೆ ನಂಗೆ ಗೊತ್ತು ಅವ್ನು ಹಾಕೋದೇ ಇಲ್ಲ ಈ ವಿಡಿಯೋ ಅಂತ. ಯಾಕೆ ಅಂದ್ರೆ ಅವಕ್ಕೆ ಬ್ಯೂಟಿಫುಲ್ ಮಾಡ್ಬಿಟ್ರೆ ಎಲ್ಲಿ ಮತ್ತೆ ಬ್ಯಾಡ್ಬಿಡು ಅಂತ ಹಾಕಲ್ಲ ಅವನು. ಯಮ ಏನಾರು ಬಂದು ನೋಡ್ಬಿಟ್ರೆ ನನ್ನ ಮಗ ನನಗಿಂತ ಚೆನ್ನಾಗಿ ಮಾಡ್ಬಿಟ್ಟವನಲ್ಲ ಇದನ್ನ ಅನ್ಕೊಂಡು ವಾಪಸ್ ಹೊಟ್ಟೋಗ್ಬಿಡ್ತಾನೆ. ಮತ್ತೆ ಇಲ್ಲಿ ನಮ್ ಸಂಗಮೇಶ್ ಅವರ ಗೆಳೆಯರು ಕೂಡ ನಮ್ ಜೊತೆಗೆ ಸೇರ್ಕೊಂಡಿದ್ದಾರೆ ಇವತ್ತು. ಮತ್ತೆ ಏನ್ ಹೇಳ್ತೀರಾ ಎಲ್ರಿಗೂ? ನೋಡಿ, ಶರಸ್ಕರ ಶರಣ. ಅವ್ನು ಹೇಳಕ್ ಆಗಲ್ಲ, ನಾವು ಹೇಳ್ತಿದೀವಿ ಇವಾಗ. ನೋಡಿ, ಒಂದ್ ಸೂರ್ಯನಿಗೆ ಒಂದ್ ನಮಸ್ಕಾರ ಮಾಡ್ಬಿಡ್ರಿ. ನಕ್ಕನ್ಲೇ ಸನ್ಸೆಟ್ ನೋಡೋಕೆ ಕಾಯ್ತಿದೀವಿ, ಆದ್ರೆ ಬಹಳ ಲೇಟ್ ಬ್ರೋ. ಸನ್ಸೆಟ್ ಅಲ್ಲ ಕಣ, ಸನ್ರೈಸ್. ಸನ್ಸೆಟ್ ಸಬ್ಸ್ಕ್ರೈಬ್ ಮಾಡಕ್ ಬರಲ್ಲ, ಸಬಗರೈಸ್ ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅದಕ್ಕೆ ಹೇಳೋದು ಫ್ರೆಂಡ್ಸ್, ಕೇಳ್ರಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಇದು ನಮ್ಮ ದಾವಣಗೆರೆ ಸ್ಲಾಂಗ್, ಹಂಗಾಗಿ ನಾವು ಯಾವ್ದನ್ನು ಕಂಟ್ರೋಲ್ ಮಾಡಲ್ಲ. ನಾನ್ ಮೊದಲೇ ಕಂಟ್ರೋಲ್ ಮಾಡೋದು ಒಂದೇ ನಮ್ ಸಂಘ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಹತ್ತು ಬಿಡ್ತಾನೆ, ಇಲ್ಲಾಂದ್ರೆ ಹತ್ತು ಬಿಡ್ತಾನೆ. ಇಲ್ಲ ನೋಡ್ರಿ ಹೆಸರು ಸಂಗಮೇಶ್ ಅಂತ, ನಮ್ಮ ದಾವಣಗೆರೆಯ ಒಬ್ಬ ಖ್ಯಾತ ಕಲಾವಿದ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಕಲಾವಿದ ಮಿತ್ರ ಏನ್ ಹೇಳ್ತೀರಾ? ಮತ್ತೆ ಮುಂದೆ ಏನು ಹೇಳಕ್ಕೆ ನಮ್ಮ ಹತ್ರ ಅಂತ ಏನು ಮಾತುಗಳೇ ಇಲ್ಲ. ವರ್ಡ್ಸ್, ನೋ ವರ್ಡ್ಸ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅವ್ನು ಹೇಳ್ತಾ ಇರ್ತಾನೆ, ಅಲ್ಲಿ ನೋಡಿದೆ, ಅಲ್ಲಿದೆ ಫ್ರೆಂಡ್ಸ್ ಅಂತ ಹೇಳ್ತಾನೆ. ಅವ್ನಿಗೆ ಎಷ್ಟೇ ಕಾಣ ಫ್ರೆಂಡ್ಸ್, ನಿಮಗೆ ಕಾಣಲ್ಲ. ಅದು ನೀವು ನೋಡಕ್ಕೂ ಹೋಗ್ಬೇಡ್ರಿ, ಆಗ್ಲಲ್ಲ. ಬರೀ ಇಂಥದೆಯಾ ಇದೆ ಬ್ರೋ. ನನ್ ಕ್ಯಾಮ್ರಾದಾಗ ಕಾಣಲ್ಲ. ಸ್ಟ್ರೈಟ್ ಫ್ರೆಂಡ್ಸ್. ಮತ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್? ಅವನೊಬ್ಬನೇ ತಸ್ಮಾ ಹಾಕೊಂಡಿದ್ದಾನೆ ನೋಡ್ರಿ. ಇಲ್ಲಿ ನಾವು ಪಡಕ್ಕೆ ಇದ್ರಾಗ ಬ್ರೇಕ್ ಕ್ಲಚ್ ಆಚೆ, ಬ್ರೇಕ್ ಕ್ಲಚ್ ಇದ್ರಲ್ಲಿ ಮಗ ಅಂತಾರ ಮಾಡ್ತೀನಿ. ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ ಇಳಿದಲ್ಲ. ಕಾರ್ ಇಲ್ಲೇ ಇದೆ. ಲೆಟ್ಸ್ ಗೋ. ಆಯ್ತು ಬ್ರೋ. ನಿಮ್ಮೆಲ್ಲರ ನೆಚ್ಚಿನ ವಿಂಡ್ ಮಿಲ್. ಬನ್ನಿ, ಇನ್ನೇನು ಕೆಲವೇ ಕ್ಷಣಗಣನೆ ಅಲ್ಲಿಗೆ ಅಲ್ಲಿ ನೋಡಿ ಫ್ರೆಂಡ್ಸ್. ಸೂರ್ಯ ಹುಟ್ಟೋ ಸೂರ್ಯನ್ ಪಕ್ಕ ಇಲ್ಲ. ನೀವು ಹಿಂಗೆ ಹುಟ್ಟಬೇಕು ಜೀವನದಲ್ಲಿ, ಬದುಕಿ ಬೆಳಕಿ ಬಾಳ್ಬೇಕು ಅಂತ ಕೇಳ್ಕೊಂತೀನಿ ಫ್ರೆಂಡ್ಸ್. ಇನ್ನೇನು ನಾವ್ ಇಲ್ಲಿ ಹೋಗ್ತಾ ಇದೀವಿ. ಇವಾಗ ನೋಡ್ರಿ, ಹೊಡಿಯಕ್ಕೆ ಬರಲ್ಲ ಗಾಡಿ, ಪಲ್ಟಿ ಓಡಿಸ್ತಾನೆ ನೋಡ್ರಿ ಇಲ್ಲಿ. ಹೊಡಿ ಬಿಡಲ್ಲ ತಾನೆ ಕೆಳಗವು. ಆನ್ ಮಾಡ್ಯಾರ, ಬಿಸಿಲ ಬಿತ್ತಲ್ಲ ಇವಾಗ. ಕೊನೆಗೂ ಸೂರ್ಯೋದಯ ನೋಡ್ತಿದ್ದೀವಿ ಇಲ್ಲಿಂದ.
ಫ್ರೆಂಡ್ಸ್ ನೋಡಿ ಕೊನೆಗೆ ಮೇಲೆ ಬಂದ್ಬಿಟ್ವಿ. ನೆಕ್ಸ್ಟ್ ಜನ್ಮ ಇಲ್ಲ ಫ್ರೆಂಡ್ಸ್, ಇದೇ ಜನ್ಮದಲ್ಲಿ ನೋಡಿ ಫ್ರೆಂಡ್ಸ್ ಅವನಿಗೆ ಒಟ್ಟು ಹಿಂಗೆ ಸಾಲಕ್ಕೆ ಹಿಂಗೆ ಬ್ರೋ ಸೂರ್ಯ ಹಿಂಗೆ ಸಪ್ರೇಟ್ ಆಗಿ ಅದಕ್ಕೆ ಅಂತಾನೆ ಹಿಂಗೆ ಲೈಟ್ ಬಿಡ್ಸೋದು ಬ್ರೋ. ಇನ್ನೊಂದ್ ಹೇಳ ಬ್ರೋ, ಹೇಳ್ ಬ್ರೋ, ಸೂರ್ಯ ಇದ್ದಾಗಿರ್ತಾನೆ, ನಾವು ನೋಡಕ್ ಎಲ್ಲಾ ಕಡೆ ಹೋಗ್ತೀವಿ. ಇಲ್ಲ ನೀನ್ ರಾಂಗ್ ಅನ್ಕೊಂಡಿವಿ. 3, 2, 1 ಸರಸ್ಕರ ಶರಣು ನಮಸ್ಕಾರ ಎಲ್ರಿಗೂ. ಯಾನ ಮನ ಜ್ಞಾನ ಜನತೆಗೆ ನಾನು ನಿಮ್ಮ ಸ್ಯಾನ್ಯಾನ. ಎಲ್ಲ ಹೇಗಿದ್ದೀರಾ? ನಾನು ಆರಾಮಿದ್ದೀನಿ. ಆರಾಮಿರ್ರಿ, ಆರೋಗ್ಯ ಮುಖ್ಯ ಅಂತ ಹೇಳ್ತಾ ಇವತ್ತಿದ್ದೀನಿ ದಾವಣಗೆರೆ ನಮ್ಮ ಹೋಮ್ ಟೌನಲ್ಲಿ ಒಂದು ಕುಂದೂರು ಅಂತ ಒಂದು ಹಿಲ್ ಸ್ಟೇಷನ್ ಇದೆ. ಇಲ್ಲಿ ವಿಂಡ್ ವೀಲ್ಸ್ ಎಲ್ಲ ಇದೆ. ಹಾಗೆ ನಮ್ಮ ದೋಸ್ತರ ಜೊತೆ ಬಂದಿವಿ. ತುಂಬ ಖುಷಿ ಆಗ್ತಿದೆ ಈ ದಿನ ತುಂಬ ಖುಷಿ ಆಗ್ತಿದೆ ನಾವೆಲ್ಲ ಸಿಕ್ಕಿರೋದು. ಮತ್ತೇನು ಹೇಳೋಣ, ದಯವಿಟ್ಟು ಯಾರು ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಪ್ಲೇಸ್ ನೋಡ್ರಿ, ವ್ಯೂ ನೋಡ್ರಿ ಹೇಗಿದೆ ಅಂತ. ಮಹಾರಾಷ್ಟ್ರದಲ್ಲಿ ಗುಡ್ಡ ಕಾಡು ಪರಿಸರ ಅಂತ ಸುತ್ತಿದ್ದೆ. ಇವತ್ತು ನಾವು ಬ್ಯೂಟಿಫುಲ್ ಮೆಮೊರೀಸ್ ಇವತ್ತು. ಹಾಯ್ ಫ್ರೆಂಡ್ಸ್, ಸೊ ಇವತ್ತು ನಾವು ಇಲ್ಲಿದ್ದೀವಿ ಕುಂದೂರಿನ ಬೆಟ್ಟದ ದೇವಸ್ಥಾನದ ಹತ್ರ. ಸೊ ಆಂಜನೇಯನ ದೇವಸ್ಥಾನ ಇದು. ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟು ಒಳ್ಳೆ ಬ್ಯೂಟಿಫುಲ್ ವ್ಯೂ ಇದೆ ಅಂತ. ನೋಡಿ ಯಾರೋ ಟೂರಿಸ್ಟ್ ಅವರು ಇದ್ದಾರೆ ಇಲ್ಲೇ. ಹಾಗೆ ಹಾಯ್ ಬ್ರೋ. ಸೊ ನಿಮ್ ದೂರು ಬ್ರೋ? ನಮ್ಮ ದಾವಣಗೆರೆ. ಹೌದಾ? ಸೊ ನಿಮ್ಮ ಹೆಸರು? ನಮ್ದು ಸಾಹಿತ್ಯ ಬ್ರೋ. ಆಕ್ಚುಲಿ ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಸೊ ಅದಕ್ಕೋಸ್ಕರ ಬ್ಲಾಗ್ ಮಾಡ್ತಿರೋದು. ಸೊ ಹೇಗ ಅನಿಸ್ತು ಬ್ರೋ ನಿಮ್ಗೆ ಇದು? ಚೆನ್ನಾಗಿದೆ ಬ್ರೋ. ನನ್ನ ಫ್ರೆಂಡ್ ಹೇಳಿದ್ಕೆ ನಾ ಊರಿಗೆ ಬಂದಿದ್ದು. ನೀವು ಬಂದಿದ್ದು ಭಾಳ ಖುಷಿ ಆಯ್ತು ಸರ್ ಬ್ರೋ. ಥ್ಯಾಂಕ್ ಯು. ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಬ್ರೋ, ಸ್ಯಾನ್ ಯಾನ ಅಂತ. ದಯವಿಟ್ಟು ನೋಡಿ, ನೀವು ಹೇಗಿದೆ ಅಂತ ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ರಿ ಇಲ್ಲಿ ಆಂಜನೇಯ ಹೇಗೆ ಧ್ಯಾನ ಮಾಡ್ತಾ ಕುಳಿತಿದ್ದು, ಕ್ರೇಜಿ ತಪಸ್ಸಿ ಕೂತಾಗಿದ್ದು. ಮಹಾರಾಷ್ಟ್ರದಲ್ಲಿ ಒಬ್ಬನೊಬ್ಬನೇ ಅಡ್ಡಾಡ್ತಿದೆ. ಇವತ್ತು ತುಂಬ ಖುಷಿ ಆಗ್ತಿದೆ ಅವ್ರ ಜೊತೆ ಇವತ್ತು ಈ ಪ್ಲೇಸಿಗೆ ಬಂದಿರೋದು. ಅವ್ನ ಎಕ್ಸ್ಪ್ರೆಷನ್ ಹೆಂಗಿತ್ತು ಗೊತ್ತಾ? ಈಗ ಹೊಡೆದ ಅದಕ್ಕೆ ಜೀವ ಇದ್ದಿದ್ರೆ ಯಾಕೆ. ಮಹಾರಾಷ್ಟ್ರದಾಗೆ ಟವರ್ಗಳನ್ನೆಲ್ಲ ಹತ್ತಿದ್ದೆ, ಬಟ್ ಈ ವಿಂಡ್ ಮಿಲ್ ನ ಯಾವುದೇ ಕಾರಣಕ್ಕೂ ಹತ್ತಕ್ ಆಗೋದಿಲ್ಲ. 2000 ಕಿಲೋವ್ಯಾಟ್ಸ್ ಇರೋ ಕೆಪಾಸಿಟಿ ಇರೋ ವಿಂಡ್ ಮಿಲ್. ಆದ್ರೆ ನೋಡಿದ್ರೆ ಹತ್ತಂಗ ಅನಿಸ್ತತಿ, ಏನು ಬಿಡಕ್ಕಲ್ಲ. ಲಾಡರ್ ಇದೆ, ಅದ್ರ ಒಳಗೆ ಲಾಡರ್ ಇರುತ್ತೆ ಪೂರ್ತಿ ಮೇಲ್ಗಡೆ ಹೋಗಕ್ಕೆ, ಆದ್ರೆ ಹತ್ತಂಗಿಲ್ಲ. ಆದ್ರೆ ಇದ್ರೊಳಗೆ ಕೆಲಸ ಮಾಡೋರು ಈಸಿ ಹತ್ಬೋದು, ಒಳ್ಳೆ ಡೈಲಿ ಅಡ್ವೆಂಚರ್ ಮಾಡ್ಬೋದು ಅನ್ಕೊಂಡ್ರಿ. ಬುರ್ಜ್ ಖಲೀಫಾ ಲಿಫ್ಟ್ ಇರ್ತರೊಳಗೆ ಆತ. ಲೆಟ್ಸ್ ಗೋ, ಕಮ್ ಆನ್ ಮೈ ಮ್ಯಾನ್. ಮೆಲ್ಲ ಕಸಿಲೆ. Stones are in front of the car and we going downstairs. Come on, let's see how will I come through this trick. Okay, he's going in the beautiful road with a speed of 5 or 10. We're going down. ಬಾರಿ ಬಂತು ಬ್ರೋ ಇಬ್ರು ಗಂಧ. ವರ್ಷದ ಚೌಕಿ, ಪೊಲೀಸ್ ಚೌಕಿ ಕನ್ಸಿ ಇನ್ ಫ್ರಂಟ್. ಮತ್ತು ನಾವು ಒಂದು ಟಾಕ್ ಸೆಷನ್ ಮಾಡ್ತಾ ಇದೀವಿ ಸ್ಯಾನ್ ಯಾನ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ನಮ್ ಜೊತೆಗೆ ಇವತ್ತು ಡ್ರೈವ್ ಮಾಡ್ತಾ ಇದ್ದಾರೆ ಸಾಹಿತ್ಯಜ್ ಡ್ಯಾನ್ಸರ್ ಅವರು. ಸೊ ಇವತ್ತು ಒಂದೆರಡು ಕ್ವಶನ್ ಕೇಳೋಣ ಅಂತ ಅವ್ರಿಗೆ. ಸೊ ನಿಮ್ಮ ಹೆಸರೇನು? ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಾಹಿತ್ಯಜ್. ಸೊ ಬ್ರೋ ನಿಮ್ ಏಜ್ ಎಷ್ಟು ಬ್ರೋ? 23. ಹಲೋ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನಮ್ ಸ್ಯಾನ್ ಯಾನಾಗೆ. ಕೊನೆಯ ಪ್ರಶ್ನೆ, ಬಂಪರ್ ಪ್ರಶ್ನೆ, 4 ಪುಸ್ತಕ. ಹಾಯ್ ಬ್ರೋ, ಹೇಗಿದ್ದೀರಾ? ಬ್ರೋ ಚೆನ್ನಾಗಿದ್ದೀನಿ ಬ್ರೋ. ಓಕೆ, ಥ್ಯಾಂಕ್ ಯು. ಇದೆಷ್ಟ ಆಗಿತ್ತು ನಮ್ಮ 4 ಪ್ರಶ್ನೆ. ಸೊ ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಅಂತ ಭೇಟಿಯಾಗೋಣ. ನಮಸ್ಕಾರ. ನೋಡಿ ಇವತ್ತು ನಾವು ಕುಂದೂರು 2 ಕಿಲೋಮೀಟರ್ ತೋರಿಸ್ತದೆ. ಇನ್ನೇನು ಬಂದ್ವಿ, ನಮಗೆ ಇಲ್ಲೊಂದು ಕೆನಾಲ್ ಸಿಗುತ್ತೆ. ಇವಾಗ ಸೈಡ್ಗೆ ಹಾಕಿ ಜಂಪ್ ಹೊಡೆಯೋಣ ಅಂತ ಎಲ್ಲರೂ ಪ್ಲಾನ್ ಮಾಡಿದ್ವಿ. ಈಜಾಡೋಣ ಬ್ರೋ. ಆದ್ರೆ ನೋಡೋಣ ಬನ್ನಿ, ಯಾರ್ಯಾರು ಈಜಾಡ್ತಾರೆ ಯಾರ್ಯಾರು ಈಜಾಡಲ್ಲ ಅಂತ. ನಾವಂತೂ ಈಜಾಡಲ್ಲ. ತುಂಬಾ ದಿವಸದ ನಂತರ ಒಳ್ಳೆ ರಾಪ್ ಪರ್ಫಾರ್ಮ್ ಮಾಡ್ತಿದ್ದೀನಿ. ಊಟಕ್ಕಿಂತ ಜೀವನ ನೋಡಿದೆ ಸಿಕ್ಕಾಪಟ್ಟೆ ಪಟ್ಟ ಕಷ್ಟ. ಸೀಸನ್ ಎಲ್ಲೂ ಹೋಗಿಲ್ಲ, ಬಂದೇ ಬರ್ತಾನೆ, ಪಕ್ಕ ಬರ್ತಾನೆ. The next day. ಬಂದಾಗಿಂದಾಗ ಹೇಳ್ತಿದಾರೆ, ಏನ್ ಮಾಮ ಊರಿಗೆ ಬಂದಿ ಮನೆಗೆ ಇರಲ್ಲ ಅನ್ನಕತ್ತಾರೆ.
ಅಷ್ಟು ಬ್ಯುಸಿ ಇದ್ದೀನಿ. ಇವತ್ತು ಶಿವಮೊಗ್ಗಕ್ಕೆ ಎಕ್ಸ್ಪ್ಲೋರ್ ಮಾಡೋಕೆ ಹೊರಟಿದ್ದೀನಿ. ಬರೀ ಹೋಗೋಣ. ಏನಾರು ಮಾತಾಡಿ ಕುಡ್ದಿಲ್ಲಿ ಬಿಡೋದು. ಮಾಸ್ಕ್ ಹಾಕ, ಶೇರ್ ಮಾಡ್ರಿ. ಓಕೆ, ಬಾಯ್ ಬಾಯ್. ಮುಚ್ಚ ರೆಡಿಗೆ ನೋಡ್ರಿ, ರಾಜ್ಕುಮಾರ್ ಕಾಣ್ತಿದ್ದೀನಿ. ಹೆಲ್ಮೆಟ್ ನೋಡ್ರಿ, ನಮ್ಮ ಮನೆಗೆ ಬ್ಯಾಡ ಅಂದ್ರಿ ಇವತ್ತು ಹೋಗಂಬ ಎಕ್ಸ್ಪ್ಲೋರ್ ಮಾಡಂಬ ಅಂತ ಕರ್ಕೊಂಬಂದಾನೆ. ಇಂಥ ಉಡಾಲ್ ದೋಸ್ತರಿದ್ರೆ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಏನಂತೀಯ? ಮತ್ತೆ ಇಲ್ಲ, ಕ್ಯಾಮ್ರಾದಲ್ಲಿ ಕಾಮಿಡಿ ಮಾಡ್ತೀವಿ ಅಂತ ಹೇಳಕ್ಕೆ ನಮ್ಮ ಲೈಫೇ ಕಾಮಿಡಿ ಆಗೈತೆ. ನೋಡ್ರಿ, ನೀವು ಕಾಲೇ ಸಿಗಲ್ಲ, ಕಾಲಿಡಲ್ಲ ಕೆಳಗೆ. ನೋಡ್ರಿ ನೀವು ಕಾಲೇ ನಾನಿದ್ದೀನಿ ಈಗ ಏಷ್ಯಾದ 2ನೇ ಅತಿ ದೊಡ್ಡ ಶಾಂತಿ ಸಾಗರದಲ್ಲಿ. ಕ್ರೇಜ್ ಇದೆ ಪ್ಲೇಸ್ ಮಾತ್ರ. ಇಲ್ಲಿ ಕ್ಯಾಂಪ್ ಆಗೋಕೆ ಸಕ್ಕತ್ತಾಗಿದೆ. ಅಲ್ಲಿ ಶರಸ್ಕರ ಶರಣು, ನಮಸ್ಕಾರ ಎಲ್ರಿಗೂ. ಮನ ಜ್ಞಾನ ಜನತೆಗೆ ನಾನು ನಿಮ್ಮ ಸ್ಯಾನನ. ಎಲ್ಲ ಹೇಗಿದ್ದೀರಾ? ಎಲ್ಲ ಆರಾಮಿರಿ ಅಂತ ಹೇಳ್ತಾ, ನಾನು ಆರಾಮಿದ್ದೀನಿ, ನಾನು ಸಕ್ಕತ್ತಾಗಿದ್ದೀನಿ, ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿದ್ದೀನಿ ಶಾಂತಿ ಸಾಗರ. ಇದು ಏಷ್ಯಾದ ಬಿಗ್ಗೆಸ್ಟ್ ಅಂದರೆ 2ನೇ ಅತಿ ದೊಡ್ಡ ಸಾಗರ, ಅತಿ ದೊಡ್ಡ ಕೆರೆ, ಲೇಕ್ ಶಾಂತಿ ಸಾಗರ ಅಂತ ಕರೀತಾರೆ ಇದಕ್ಕೆ. ನಮ್ಮ ಬರೋದೊಂದು ಹಿಟ್ಸ್ ದಾವಣಗೆರೆಯಲ್ಲಿ ಏನು ಲಾಸ್ಟಿಗೆ ಒಂದು ಫ್ಲೋ ಬರುತ್ತೆ ಶಾಂತಿ ಸಾಗರ ಅಂತ, ಅದು ಇದೆ. ಶಾಂತಿ ಸಾಗರ ಇಲ್ಲಿ ಬರೋಲ್ಲ, ಅಷ್ಟು ರಾಗ ಫ್ಲೋ ಬರೋಲ್ಲ. ಸಕ್ಕತ್ತಾಗಿದೆ. ಇಲ್ಲಿ ಕ್ಯಾಂಪ್ ಮಾಡ್ಬೋದು. ಅಲ್ಲೆಲ್ಲ ಹುಡ್ಕಂತ ಹೋದರೆ ಅಲ್ಲಿ ಪ್ಲೇಸ್ ಸಕ್ಕತ್ತಾಗಿದೆ, ಅಲ್ಲೆಲ್ಲ ಕ್ಯಾಂಪ್ ಮಾಡ್ಬೋದು. ಬನ್ನಿ ಇಲ್ಲಿಂದ ಮುಂದೆ ಹೊರಡೋಣ. ಇವತ್ತು ಶಿವಮೊಗ್ಗ ಎಕ್ಸ್ಪ್ಲೋರ್ ಮಾಡೋಕೆ ಹೊರಟಿದ್ದೀನಿ. ಹಾಗೆ ಯಾರು ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ಮುಂದೆ ಸಾಗೋಣ. ಏಷ್ಯಾದ 2ನೇ ಬಿಗ್ಗೆಸ್ಟ್ ಕೆರೆ ಇದು. ಮತ್ತು ಶಾಂತಿ ಸಾಗರ ಅಂದ ತಕ್ಷಣ ಒಂದು ನೆನಪು ಬರುತ್ತೆ. ಸಾಗರದಲ್ಲಿ ಸಿಹಿ ಕೈ ನೆನಪು, ಬೀಸಿ ಬಂದ ಗಾಳಿಗೆ ಅಪ್ಪಗೆ ಉಸಿರಾಡೋ ಹಸಿರು ತಳಿರು ಗಂಧ, ಹೌದಪ್ಪ ಚಂದ. ಶೇ ಶಿವಮೊಗ್ಗ ಇನ್ನೊಂದು 20 ಕಿಲೋಮೀಟರ್ ಐತಿ ಇಲ್ಲಿಂದ. ಕ್ರೇಜಿ ರೈಡ್ ಇವತ್ತು. ಒಳ್ಳೆ ಪೀಸಾಗಿ ಓಡಿಸಿದಂಗೆ ಗಾಡಿ. ನಾನು ಆರಾಮಾಗಿ ಹಿಂದೆ ಸೆಟ್ಲ್ ಆಗ್ಬಿಟ್ಟಿದ್ದೀನಿ ಅನ್ಕಂಡ್ರೆ. ಮಜಾ ಇದೆ ಇವತ್ತಿನ ದಿನ. ಎಕ್ಸ್ಪ್ಲೋರ್ ಒಬ್ಬನೇ ಅಡ್ಡಾಡ್ತಿದ್ದೆ, ಜೊತೆಗೆ ಯಾರು ಸಿಕ್ಕರೆ ತುಂಬ ಖುಷಿಯಾಗುತ್ತೆ. ಇನ್ನೊಂದು ಸ್ವಲ್ಪ ಧೈರ್ಯ, ಇನ್ನೊಂದು ಸ್ವಲ್ಪ ಬಲ ಅಂತ ಹೇಳ್ಬೋದು. ಮೇನ್ ರೋಡಿಗೆ ಸಕ್ರೆಬೆಲೆ ಎಲಿಫೆಂಟ್ ಕ್ಯಾಂಪಿಗೆ ಸ್ವಾಗತ. ಸಿಕ್ಕಾಪಟ್ಟೆ ಚೆನ್ನಾದ್ರು ವೀಕೆಂಡಲ್ಲಿ ಇವತ್ತು. ಟಿಕೆಟ್ ತೆಗೆಸೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದೆ ವೀಕೆಂಡಲ್ಲಿ ಇವತ್ತು. ವಿಡಿಯೋ ಮಾಡಂಗಿದ್ರೆ ಹೇಳಿ, ಇಲ್ಲೇ ಹೇಳೋಗಂದ್ರು. ಸಿ ಕೃಷ್ಣೇಗೌಡರ ಆನೆ. ಕೃಷ್ಣೇಗೌಡರ ಆನೆ 8 ಚಾಪ್ಟರ್ ಅಲ್ಲ, 8 ಭಾಗ ಬರ್ತದೆ, 8 ಪಾರ್ಟ್. ಇಲ್ಲಿ ಎಷ್ಟು ಆನೆ ಗೊತ್ತಾ? 1 2 3 4 5 6 7 8 9 1 10 ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳಲ್ಲ ಹೇಳದ್ನಲ್ಲ, ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡು ಆನೆಗೆ ಹೇರ್ ಕಲರ್ ಹಚ್ತಿದ್ದಾರೆ. ಕೋಲ್ಡ್ ಆಗ್ಲಿ ಅಂತ, ಎರಡೇ ಅದು ಕೋಲ್ಡ್ ಆಗ್ಲಿ ಅಂತ ಅದು ಯಾವುದೋ ಎಣ್ಣೆ ಹಚ್ತಾರೆ. ನಾನೀಗ ಸಕ್ಕರೆಬೈಲ್ ಹತ್ರ. ಡೈಲಿ ಆನೆಗಳನ್ನ ಇಲ್ಲೇ ಸ್ನಾನ ಮಾಡಿಸೋದು, ಇಲ್ಲೇ ಹೆಜ್ಜಾಡಕ್ ಬಿಡ್ತಾರೆ. ನೋಡ್ರಿ ಹೇಗಿದೆ ಕಾಲು. ಇದು ರಿವರ್ ಅನ್ಸುತ್ತೆ, ರಿಸರ್ವ್ ಫಾರೆಸ್ಟ್ ಇಂದ ಬರೋದು.
ಇದು ವೆಸ್ಟರ್ನ್ ಘಾಟ್ ಸಹ್ಯಾದ್ರಿ ಪರ್ವತ ಶ್ರೇಣಿಗೆ ಸೇರುತ್ತೆ ಇದು ಕಾಡು. ಇದನ್ನು ಕವರ್ ಮಾಡಿದೆ. ಇದು ಏನು ಪಶ್ಚಿಮ ಘಟ್ಟ ಇದನ್ನು ಕವರ್ ಆಗುತ್ತೆ. ಈ ಪ್ಲೇಸ್ ಕೂಡ ಖುಷಿ ಆಗ್ತಿದೆ ಕರ್ನಾಟಕದಲ್ಲಿ ಈ ಪ್ಲೇಸ್ ಕೂಡ ಕವರ್ ಮಾಡಿದೆ ಅಂತ. ಫುಲ್ Oh, they want to take a picture of your tattoo. Where are you from? He's from Germany. Germany. Oh, nice. Nice to meet you. Hi. Nice to meet you. Pirates of Caribbean, right? Caribbean, yeah. You guys? You guys? I also have two. You know? Yeah. Right. Your name, sir? Tim. And you? Pritam. Ritam. Yeah. Nice to meet We you. are from Davangere. Down here? Near 100 kilometers. Okay, cool. So, not far from here. Yeah. Today, a little bit elephants. Yeah, he wants to take a log. So, see you. Good day. Thank you. Bye. See you. Bye. Bye, bro. Bye. Yes, bro. Bye, bro. You are cool, bro. Have a good time. Yeah. ಇದು ವಾಟರ್ ಬಾಟ್ಲ್ ಇದೆ. ಹೇಳ್ಬೇಕಂದ್ರೆ ಈ ಕಡೆ ಪಶ್ಚಿಮ ಘಟ್ಟ, ಈ ಶಿವಮೊಗ್ಗದಿಂದ ಸ್ಟಾರ್ಟ್. ಈ ಕಡೆ ಪಶ್ಚಿಮ ಘಟ್ಟ, ಆ ಕಡೆ ಚಿಕ್ಕಮಂಗ್ಳೂರಿಂದ ಸ್ಟಾರ್ಟ್.